Okay students, now next video regarding scientific figures. So scientific figures, it's a uncertainty we are getting in the experimental or calculated values, that one we are going to indicating by what scientific figures. So for example, if we need to get 10 but we are getting 9.9, so this one we are saying in the form of scientific figures. You can say scientific figures is the uncertainty in the practicals. So how to determine determining scientific figures, the number of scientific figures. So here I have made 5 rules for a scientific figures. You can see my dear students, here first rule says that, ಫಸ್ಟ್ ರೂಲ್, ಯಾವುದಾದ್ರೂ ಒಂದು ನಂಬರ್ ಕೊಡ್ತಾರೆ, ಅದರಲ್ಲಿ ಸೈಂಟಿಫಿಕ್ ಫಿಗರ್ ಏನಿದೆ ಅಂತ ಕೇಳ್ತಾರೆ, ಆ ಸಮಯದಲ್ಲಿ ನೀವು ಹೇಳಬೇಕು. ಇಲ್ಲಿ 5 ರೂಲ್ಸ್ಗಳನ್ನು ನಾನು ಬರೆದಿದ್ದೇನೆ. ಸೊ ಫಸ್ಟ್ ಒನ್, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಆರ್ ಸೈಂಟಿಫಿಕ್ ಫಿಗರ್ಸ್ ಅಂತ ನಾವು ಹೇಳ್ತೇವೆ. ಸೈಂಟಿಫಿಕ್ ಫಿಗರ್ಸ್ ಆರ್ ಸಿಗ್ನಿಫಿಕೆಂಟ್. ಸೊ ಹಿಯರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಸೈಂಟಿಫಿಕ್ ಫಿಗರ್ಸ್. ನಾವು ಸಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಏನು, ಸೈಂಟಿಫಿಕ್ ಫಿಗರ್ಸ್ ಅಂದರೆ ಏನು, ಇಲ್ಲಿ ನೋಡೋಣ. ನಾವು ರೂಲ್ಸ್, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್, ರೈಟ್? ಏನಂತ ಹೇಳ್ತಾ ಇದ್ದೇವೆ, ನಾನ್ ಝೀರೋ ನಂಬರ್ಸ್. ಫಾರ್ ಎಕ್ಸಾಂಪಲ್ 1 2 3 4 ಈ ಥರ. ಜೀರೋ ನಾನ್ ಝೀರೋ ಇಲ್ಲ, ಝೀರೋ ಇರಬಾರ್ದು, ಇಟ್ ಶುಡ್ ನಾಟ್ ಬಿ ಝೀರೋ. ಫಾರ್ ಎಕ್ಸಾಂಪಲ್ here I have written 6 and 9, it is not a zero. That's why 1 2 we are saying two significant figures. Here see, it's not a zero, this is not a zero, this is not a zero, but here zero is there, right? So that's why we will see that one later. Now see here, here 3 significant figures, here 1 2 3 4 5 significant figures. So here make it this one 5 significant figures. See, 1 2 3 significant figures. Now in the next rule, what we will do, before, right, before the number any zero comes, for example after decimal point, see ಇಲ್ಲಿ ನೋಡಿ 0.25 ಅಂತ ಇದೆ, 0.03 ಅಂತ ಇದೆ. ಸೊ ಇಲ್ಲಿ ಪಾಯಿಂಟ್ ನಂತರ ಝೀರೋ ಬಂತು ಅಥವಾ ಪಾಯಿಂಟ್ ಮುಂಚೆ ಝೀರೋ ಇದೆ ಅಂದರೆ ಅದು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ದಿಸ್ ಒನ್ ಸಿಗ್ನಿಫಿಕೆಂಟ್ ಫಿಗರ್ಸ್, this one significant, only one significant figure here. This one we won't consider as a significant figure, this one also you won't consider as a significant figures. This one number, right, ನಂಬರ್ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೇವೆ. ಇಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಇಲ್ಲಿ ನೋಡಿ, ಈ ಜೀರೋವನ್ನು ತಗೊಳ್ಳೋದಿಲ್ಲ, ಇದನ್ನು ಯಾಕೆ, ಪಾಯಿಂಟ್ ಮುಂಚೆ ಮತ್ತು ಈ ನಂಬರ್ ಮುಂಚೆ ಬಂದಿದೆ. ಸೊ ಅದಕ್ಕಾಗಿ ಇವೆಲ್ಲ ನಂಬರ್ ಏನಿದಾವೆ, ಜೀರೋ ಇಲ್ಲ, ಇವು ಏನೋ ಒಂದು ನಂಬರ್ ಇದೆ, 6 1 5 ವ್ಯಾಲ್ಯೂಸ್ ಇದೆ. ಸೊ ಆ ವ್ಯಾಲ್ಯೂಕ್ಕಿಂತ ಮುಂಚೆ ಏನು ಝೀರೋ ಬರ್ತಾವಲ್ಲ, ಅದಕ್ಕೆಲ್ಲ ನಾವು ಏನಂತ ತೊಗೊತೇವೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲ ಅಂತ ಹೇಳ್ತೇವೆ. ಸೊ ಇಲ್ಲಿ ಸಿಗ್ನಿಫಿಕೆಂಟ್ ಆಗೋದು 3 ಮಾತ್ರ. ಸೊ ಅದರದ್ದು ಎಕ್ಸ್ಪ್ಲನೇಷನ್ ಇಲ್ಲಿ ಇದೆ. ಇಫ್ ಝೀರೋ ಕಮ್ಸ್ ಬಿಫೋರ್ ದ ನಾನ್ ಝೀರೋ ಡಿಜಿಟ್ಸ್, ನೋಡಿ ನಾನ್ ಝೀರೋಕ್ಕಿಂತ ಮುಂಚೆ ಜೀರೋ ಬಂತಪ್ಪ ಅಂದರೆ ಅದಕ್ಕೆಲ್ಲ ನಾವು ನಾನ್ ಸಿಗ್ನಿಫಿಕೆಂಟ್, ಇಲ್ಲ ಸಿಗ್ನಿಫಿಕೆಂಟ್ ಅಂತ ಹೇಳ್ತೇವೆ. ಆ್ಯಂಡ್ the remaining numbers we will consider as a significant figures. ನೆಕ್ಸ್ಟ್ ರೂಲ್ ಏನು ಹೇಳುತ್ತೆ, ಈ ನಂಬರ್ ನಡುವೆ ಜೀರೋ ಬಂತು, ಇಲ್ಲಿ ನೋಡಿ ಎಕ್ಸಾಂಪಲ್ 2 ಮತ್ತು 6 ಇದೆ ಇಲ್ಲಿ. ಸೊ ಇನ್ ಬಿಟ್ವೀನ್ 2 and 6, in between 2 and 6 doesn't matter it is decimal or what, but here 0 comes between, that one we will considering as what, significant. 2 ನಂಬರ್ಗಳ ನಡುವೆ, those zeros which comes between the non-zero digits, non-zero 0 comes in between non-zero digits, considering as a significant figure. So ಇಲ್ಲಿ ಎಷ್ಟಾಗುತ್ತೆ, 1 2 3 4 4 1 2 3 4 5 5 1 2 3 4 5 6 ಸಿಗ್ನಿಫಿಕೆಂಟ್. ಯಾಕೆ, ನಂಬರ್ಗಳ ನಡುವೆ ಜೀರೋ ಬರ್ತಾ ಇದೆ, ಎಲ್ಲ ಝೀರೋ ಮತ್ತು ನಂಬರ್ ಕೂಡಿಸಿನೇ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ನಾವು ಹೇಳ್ತೇವೆ. ನೆಕ್ಸ್ಟು ಇನ್ನೊಂದು ರೂಲ್ ಬರುತ್ತೆ, 4th ರೂಲು. ಇಲ್ಲಿ ನಾವೇನು ಹೇಳ್ತೇವೆ, ಸ್ವಲ್ಪ ಗಮನ ಇಟ್ಟು ನೋಡಿ, ಇಲ್ಲಿ ಪಾಯಿಂಟ್ ಇದೆ, ರೈಟ್, ಇಲ್ಲಿ ಇದೆ ಝೀರೋ, ಆಗಲೇ ನಾವು ನೋಡಿದ್ವಿ. ಇದರ ಮುಂದೆ ಇರುವಂಥದ್ದು, ಇದರ ಹಿಂದಗಡೆ ಇರುವಂಥ ಝೀರೋಗಳನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ರೂಲ್ ನಂಬರ್ 2ನಲ್ಲಿ ನಾವು ನೋಡಿದ್ದೇವೆ.
ರೈಟ್. ಹಾಂ, ಇದ್ರ ಮುಂದುಗಡೆ ಬಂತಪ್ಪ ಅಂದರೆ ನಾವು ಕನ್ಸಿಡರ್ ಮಾಡ್ತೇವೆ. ರೈಟ್, ನೋಡಿ ಪಾಯಿಂಟ್ ಬರಬೇಕು, ಪಾಯಿಂಟ್ ನಂತರ 0 ಅಥವಾ ಪಾಯಿಂಟ್ ನಂತರ 2 ಬಂತು, ಇದ್ರ ಮುಂದೆ 0 ಬಂತಪ್ಪ ಅಂದರೆ ಇದಕ್ಕೆ ನಾವು ಕನ್ಸಿಡರ್ ಮಾಡ್ತೇವೆ. ಈಗ ನೋಡಿ, ನಂಬರ್ ನಂತರ ಪಾಯಿಂಟ್ ಬಂತು, ಇಲ್ಲಿ 0 ಬಂತು. ಸೊ ಈ 0 ಅನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಈಗ ಇಲ್ಲಿ ಏನಾಗುತ್ತೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಇದು ಆಗೋದಿಲ್ಲ, ಇದು ಆಗೋದಿಲ್ಲ. 1 2 3 3 ಸಿಗ್ನಿಫಿಕೆಂಟ್. ಇಲ್ಲಿ ನೋಡಿ 1 2 3 ಇದು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ನಾವು ಹೇಳ್ತೇವೆ. ಸೊ ಈಗ ಇಲ್ಲಿ ನೋಡಿ 2 ಪಾಯಿಂಟ್ ನಂತರ 3 0 ಅದಾವೆ. ಹಾಂ, ಈಗ ನೋಡಿ ಇಲ್ಲಿ ಪಾಯಿಂಟ್ ಇಲ್ಲ, ಇಲ್ಲಿ ಏನೂ ಪಾಯಿಂಟ್ ಇಲ್ಲ. ಹಂಗಂದರೆ ಈ 0 ಅನ್ನು ನಾವು ಸಿಗ್ನಿಫಿಕೆಂಟಾಗಿ ತಗೊಳ್ಳೋದಿಲ್ಲ. ರೈಟ್. ಸೊ ಈ 0 ಅನ್ನು ನಾವು ಸಿಗ್ನಿಫಿಕೆಂಟಾಗಿ ತೊಗೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ 200.0 ಇತ್ತಪ್ಪ ಅಂದರೆ ಇದು 3 ಸಿಗ್ನಿಫಿಕೆಂಟ್ ಆಗ್ತಿತ್ತು. ಯಾಕೆ, ಇಲ್ಲಿ ಪಾಯಿಂಟ್ ಬಂದಿದೆ. ರೈಟ್. ಸೊ ಇಲ್ಲಿ ಪಾಯಿಂಟ್ ಬಂದಿಲ್ಲ ಇಲ್ಲಿ. ಸೊ ಅದಕ್ಕಾಗಿ ನಾವೇನು ಹೇಳ್ತೇವೆ, 2 ಓನ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೇವೆ. ಈಗ ನೋಡಿ, ಇಲ್ಲಿ ನಾನು ತೊಗೊಂಡಿದ್ದೇನೆ 200.00. ಇಲ್ಲಿ 5 ಸಿಗ್ನಿಫಿಕೆಂಟ್ ಆಗ್ತೈತಿ. ಬರೀ ಎಷ್ಟೇ ಇತ್ತಂದರೆ 3 ಸಿಗ್ನಿಫಿಕೆಂಟ್, 1 ಸಿಗ್ನಿಫಿಕೆಂಟ್ ಆಗ್ತಿತ್ತು. ರೈಟ್. ಈ 2 0 ಕನ್ಸಿಡರ್ ಮಾಡ್ತಿದ್ದಿಲ್ಲ. ಆದರೆ ಇಲ್ಲಿ ಪಾಯಿಂಟ್ ಬಂದಿದೆ. ಡೆಸಿಮಲ್ ನಂತರ ಏನು 2 0, ಆ 2 0 ಅನ್ನು ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ನೋಡಿ ಇಷ್ಟು ಬರೆದಿದ್ದೇನೆ, ಇಲ್ಲಿ ಪಾಯಿಂಟ್ಸ್ ಇಲ್ಲ ಎಲ್ಲಿನೂ. ಸೊ ಅದಕ್ಕಾಗಿ ಇದು 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 ಸಿಗ್ನಿಫಿಕೆಂಟ್ ಆಗೋದಿಲ್ಲ, ಇದು ಒಂದೇ ಸಿಗ್ನಿಫಿಕೆಂಟ್ ಆಗುತ್ತೆ. ಸೊ ಇಲ್ಲಿ ಏನು ಹೇಳುತ್ತಪ್ಪ ಅಂದರೆ, ನಾನ್ ಝೀರೋ ಡಿಜಿಟ್ಸ್ ಪ್ರೊಸೀಡಿಂಗ್ ವಿತ್ ಅ 0. ರೈಟ್. ನೋಡಿ, ಇದು ನಾನ್ ಝೀರೋ ಐತಿ, ಇದ್ರ ಜೊತೆ 0 ಆಗ್ತಿತ್ತಪ್ಪ ಅಂದರೆ ಅವಕ್ಕೆಲ್ಲ ನಾವು ಏನಂತ ಹೇಳ್ತೇವೆ, ಸಿಗ್ನಿಫಿಕೆಂಟ್. ಡೆಸಿಮಲ್ ಆದ ನಂತರ ಇರಬೇಕು, ನೆನಪಿಟ್ಕೊಳ್ಳಿ. ಡೆಸಿಮಲ್ ಆದ ನಂತರ ನಾನ್ ಝೀರೋ, ಡೆಸಿಮಲ್ ಆದ ನಂತರ ಪ್ರೊಸೀಡ್ ಆಯ್ತಂದರೆ ಅವಕ್ಕೆಲ್ಲಕ್ಕೂ ನಾವು ಏನಂತ ತೊಗೊತೇವೆ, those are we will considering as a significant figures. So last rule which won't ask oftenly in the examination, that is what, see, if there is a surety or 100% certainty, we will writing as what, infinity as a significant figure. For example, ಈಗ ನಿಮ್ಮ ಹತ್ರ if you have 4 legs, it won't change. For example, a dog has 4 legs. Can you make it 5 legs, 10 legs? No. There is a full surety, 100% surety is there. All the animals, cow, dog, horse will have a 4 legs. There is no doubt. At that time, we will keep continuous 0 0 0 0 0 0 like that. A plenty of 0. It means uncountable zeros. Right. Uncountable significant will come. For that uncountable purpose only we will write infinity. Infinity is the significant figures. This is all about, my dear students, significant figures. In the next video we will see how to round off the method. It's very easy. We will see very in the easy form. Thank you.